ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ವ್ಲಾಗ್ಸ್. ನಾನಿವತ್ತು ಶ್ರೀ ರಾಘವೇಂದ್ರ ಮೆಸ್ಸಿಗೆ ಬಂದಿದ್ದೀನಿ. ಇದಿರೋದು ನಮ್ಮ ಹಾಸನದಲ್ಲಿ ಚಂದ್ರು ಮೆಸ್ ಆಪೋಸಿಟೇ ಈ ರಾಘವೇಂದ್ರ ಮೆಸ್ಸು ಹೊಸ್ದಾಗಿ ಓಪನ್ ಆಗಿದೆ, ಹಳೆ ಗೋಕುಲ್ ಹೋಟೆಲ್ ರೋಡ್ನಲ್ಲಿ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಇಲ್ಲಿ ನೋಡಿ ಬಾಳೆದೆಲೆ ಊಟ, ಬಿಸಿ ಬಿಸಿ ಮುದ್ದೆ ಚಪಾತಿ ಊಟ ಮಧ್ಯಾಹ್ನ ಟೈಮು. ಇನ್ನು 12 ಗಂಟೆಯಿಂದನೇ ಸ್ಟಾರ್ಟ್ ಆಗುತ್ತೆ. ತುಂಬಾ ಕ್ಲೀನಾಗಿದೆ. ನಾವು ಫಸ್ಟು ಹೋಟೆಲ್ಗೆ ಹೋಗಬೇಕು ಅಥವಾ ಯಾವುದಾದ್ರೂ ಮೆಸ್ಗೆ ಹೋಗಬೇಕು ಅಂದರೆ ಫಸ್ಟು ಫುಡ್ ಕ್ವಾಲಿಟಿ ಹೇಗಿದೆ, ಫುಡ್ ಟೇಸ್ಟ್ ಹೇಗಿದೆ ಅಂತ ಚೆಕ್ ಮಾಡ್ತೀವಿ, ಪ್ಲಸ್ ಹೈಜಿನ್ನು. ಇಲ್ಲಿ ಎರಡೂ ಕೂಡ ಇದೆ. ಮಾರ್ನಿಂಗ್ ಟಿಫನಿಗೆ ನಿಮಗೆ ಒಚ್ಚಾವ್ಗೆ ಮತ್ತು ಕಾಯಿ ಹಾಲು ಸಿಗುತ್ತೆ, ಮತ್ತು ಮಸಾಲ ಕಡುಬುಗೆ ಕಾಂಬಿನೇಷನ್ ಆಗಿ ಚಟ್ನಿ ಕೊಡ್ತಾರೆ, ಮತ್ತು ಪ್ಲೇನ್ ಚಿತ್ರಾನ್ನ ತುಂಬಾ ಟೇಸ್ಟ್ಫುಲ್ಲಾಗಿರುತ್ತೆ, ಮತ್ತು ಮಸಾಲ ಕಡುಬು ಕೂಡ ಮಾಡ್ತಾರೆ, ಮತ್ತು ತಟ್ಟೆ ಇಡ್ಲಿ ಕೂಡ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ನಾನಂತೂ ಎಲ್ಲದೂ ಟ್ರೈ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ಆಮೇಲೆ ಬ್ರೇಕ್ಫಾಸ್ಟ್ ಟ್ರೈ ಮಾಡಿದ ಮೇಲೆ ಹೊಸ ಮೆಸ್ ಬೇರೆ ಊಟ ಟ್ರೈ ಮಾಡಿದೆ, ಹಾಗೆ ವಾಪಸ್ ಬರೋಕ್ಕಾಗುತ್ತಾ. ಊಟದ ಟೈಮಿಗೆ ಮತ್ತೆ ಹೋದ್ವಿ. ಇಲ್ಲಿ ಬಾಳೆದೆಲೆ ಊಟ ಅದಂತೂ ತುಂಬ ಯಾರಿಗಿಷ್ಟ ಆಗಲ್ಲ. ನಾವು ಹಬ್ಬಗಳಲ್ಲಿ ಬಾಳೆದೆಲೆ ಊಟ ಮಾಡೋದು, ಅದು ಮೆಸ್ಸಲ್ಲಿ ಬಾಳೆದೆಲೆ ಊಟ ಅಂದರೆ ತುಂಬಾ ಲೈಕ್ ಆಗುತ್ತೆ. ಇಲ್ಲಿ ಫಸ್ಟು ಅವ್ರು ಬಡಿಸಿದ್ದು 2 ಥರದ ಪಲ್ಯ, ಅದು ಬಿಸಿ ಬಿಸಿ ಇರುತ್ತೆ, ಮತ್ತು ಚಟ್ನಿ, ಉಪ್ಪಿನಕಾಯಿ, ಚಪಾತಿ. ನಾವು ಸ್ವಲ್ಪ ರೋಸ್ಟೆಡ್ ಚಪಾತಿ ಕೇಳಿದ್ವಿ, ಸೊ ಮಾಡಿಕೊಟ್ರು. ಸೊ ಅದಾದಮೇಲೆ ಚಪಾತಿಗೆ ನೀವು 2 ಥರದ ಪಲ್ಯ ಆಗಲೇ ಹೇಳಿದೆ ನಾನು, ಗ್ರೇವಿ ಟೈಪ್ ಇರುತ್ತೆ ಅಂತ. ಆಮೇಲೆ ನೆಕ್ಸ್ಟು ನಾವು ಅನ್ನ ಸಾರು ಬಂದು ಅನ್ಲಿಮಿಟೆಡ್ಡು, ಅನ್ನ ನೀವು ಎಷ್ಟಾದರೂ ಹಾಕಿಸ್ಕೊಬೋದು, ಅನ್ಲಿಮಿಟೆಡ್ಡು. ಮುದ್ದೆ ಬೇಕಾದವ್ರಿಗೆ ಮುದ್ದೆ ಇರುತ್ತೆ, ಬಿಸಿ ಬಿಸಿ ಮುದ್ದೆ. ನಾವು ತೊಗೊಂಡಿದ್ದು ಚಪಾತಿ, ಸೊ ಹಂಗಾಗಿ ನಾವು ಚಪಾತಿನ ಟೇಸ್ಟ್ ಮಾಡ್ತಿದ್ದೀವಿ. ಕಾಂಬಿನೇಷನ್ ಅಂತೂ ತುಂಬಾ ಸೂಪರಾಗಿತ್ತು ಚಪಾತಿ ಮತ್ತು ಪಲ್ಯಗಳಿಗೆ. ಆಮೇಲೆ ಬಜ್ಜಿ, ಹಪ್ಪಳ, ಉಪ್ಪಿನಕಾಯಿ, ಮತ್ತು ಒಂದು ಸ್ಪೆಷಲ್ ಏನಂದರೆ ಮಜ್ಜಿಗೆ ಮೆಣಸಿನ್ಕಾಯಿ. ಸೊ ಆಲ್ಮೋಸ್ಟ್ ನಾವು ಮನೇಲಿ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡ್ತೀವಿ, ನಿಮಗೆ ಗೊತ್ತಿದೆ, ಬಟ್ ಇಲ್ಲಿ ಮಜ್ಜಿಗೆ ಮೆಣಸಿನ್ಕಾಯಿ ಕೊಟ್ಟಿದ್ರು, ಸೂಪರ್ ಟೇಸ್ಟ್ ಇತ್ತು. ಮತ್ತು ಅನ್ನಕ್ಕೆ ಹುಳಿ ಸಾರು ಮತ್ತು ರಸಮ್ ಕೂಡ ಇರುತ್ತೆ. 70 ರೂಪಾಯಿಗೆ ನಿಜವಾಗ್ಲೂ ಒಳ್ಳೆ ಕ್ವಾಲಿಟಿ ಫುಡ್ ಕೊಡ್ತಾ ಇದ್ದಾರೆ. ನೀವು ಕೂಡ ರಾಘವೇಂದ್ರ ಮೆಸ್ಸಿಗೆ ಬನ್ನಿ, ಖಂಡಿತ ಬಿಸಿ ಬಿಸಿ ಇಲ್ಲಿ ಮಧ್ಯಾಹ್ನ ಊಟ ಮಾಡ್ಬೋದು. ಥ್ಯಾಂಕ್ ಯು.